ಗುಜರಾತ್ನ ಪವಿತ್ರ ಸೋಮನಾಥ ದೇವಾಲಯದಲ್ಲಿ ಇಂದು ನಂಬಿಕೆ, ರಾಷ್ಟ್ರೀಯ ಹೆಮ್ಮೆ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಗಮನಾರ್ಹ ಸಂಗಮ ಕಂಡುಬಂತು. ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಬೆಳಗ್ಗೆ ಸೋಮನಾಥದಲ್ಲಿ ಶೌರ್ಯ ಯಾತ್ರೆಯಲ್ಲಿ ಭಾಗವಹಿಸಿ ನಂತರ ಸೋಮನಾಥ ದೇವಾಲಯದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಶೌರ್ಯ ಯಾತ್ರೆಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎರಡು ಕೈಗಳಲ್ಲಿ ಶಿವನ ಡಮರುಗವನ್ನ ಹಿಡಿದಿರುವುದು ಕಂಡುಬಂತು. ಶಿವನ ಮೊದಲ ಜ್ಯೋತಿರ್ಲಿಂಗವಾದಂತಹ ಸೋಮನಾಥ ದೇವಾಲಯದ ನೆಲದಲ್ಲಿ ಪ್ರಧಾನಿ ಮೋದಿ ಆಧ್ಯಾತ್ಮಿಕ ಶಕ್ತಿಯನ್ನ ಅನುಭವಿಸಿದರಲ್ಲದೆ ಸ್ವಾಭಿಮಾನ, ಶೌರ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸ್ಪಷ್ಟ ಸಂದೇಶವನ್ನ ಸಹ ನೀಡಿದ್ರು. ಶೌರ್ಯ ಯಾತ್ರೆಗೂ ಮುನ್ನ ಪ್ರಧಾನಿ ಮೋದಿ ಅವರು ಸೋಮನಾಥ ದೇವಾಲಯವು ಶಾಶ್ವತ ದೈವತ್ವವನ್ನ ಸಂಕೇತಿಸುತ್ತೆ ಮತ್ತು ಪೀಳಿಗೆಗೆ ಮಾರ್ಗದರ್ಶನ ನೀಡ್ತಾನೆ ಇದೆ ಅಂತ ಹೇಳಿದ್ರು. ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯ ಪೋಸ್ಟ್ ನಲ್ಲಿ ಮೋದಿ ಸೋಮನಾಥವು ಶಾಶ್ವತ ದೈವತ್ವವನ್ನ ಸಂಕೇತಿಸುತ್ತೆ, ಅದರ ಪವಿತ್ರ ಉಪಸ್ಥಿತಿಯು ಈಗ ಪೀಳಿಗೆಯಿಂದ ಜನರಿಗೆ ಮಾರ್ಗದರ್ಶನ ನೀಡಿದೆ ಅಂತ ಬರೆದುಕೊಂಡಿದ್ದಾರೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನಲ್ಲಿ ಹಲವಾರು ಪ್ರಮುಖ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಸೋಮನಾಥ ದೇಗುಲದ ಕಾರ್ಯಕ್ರಮದ ಬಳಿಕ ಸದ್ಭವನ ಮೈದಾನದಲ್ಲಿ ನಡೆಯಲಿರುವಂತಹ ಬೃಹತ್ ಸಾರ್ವಜನಿಕ ರ್ಯಾಲಿ ನಂತರ ಅವರು ಮಧ್ಯಾಹ್ನ 3:55ಕ್ಕೆ ರಾಜ್ಕೋಟ್ನಿಂದ ಅಹಮದಾಬಾದ್ಗೆ ತೆರಳಲಿದ್ದಾರೆ ಮತ್ತು ಸಂಜೆ 5 ಗಂಟೆಗೆ ಅಹಮದಾಬಾದ್ ಮೆಟ್ರೋ ಹಂತ 2ರ ಅಂತಿಮ ವಿಭಾಗದ ಮಹಾತ್ಮ ಮಂದಿರ ಮೆಟ್ರೋ ನಿಲ್ದಾಣವನ್ನ ಉದ್ಘಾಟಿಸಲಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.